ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮನೆ ಮಗಳು CR ಗೌಡ ಮಾಡುವ ನಮಸ್ಕಾರಗಳು. ನಾನು ಇವತ್ತು ನನ್ನ ದಿನನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ. ಇವತ್ತು ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತಾರೆ. ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಒರೆಸಿ ಗುಡಿಸಿ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಕೂಡ ಮಾಡ್ತಾಯಿದ್ದೀನಿ. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಕೆಲವೊಂದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಮರ್ತೇ ಹೋಗ್ತಿತ್ತು. ಇವಾಗ ಹೊರಡ್ತಾ ಇದ್ದೀವಿ. ನಾನು ನನ್ನ ಮಗಳು ಏನೋ ಮಾತಾಡ್ತಾ ಇದ್ವಿ. ಅದು ನಂದು ವೇಲೊಂದು ಸ್ವಲ್ಪ ಏನೋ ಎಕ್ಸ್ಟ್ರಾ ಪೀಸ್ ಡಿಸೈನ್ ಬಂದಿದೆ, ಅದನ್ನು ಕಿತ್ಕೊಂಡ್ಬಿಟ್ಟಿದೆಯಲ್ಲ ಮಮ್ಮಿ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆಗೆ ಹೇಳಿದ್ಲು. ಅದಕ್ಕೆ ಅವ್ರ ಅತ್ತೆ ನೋಡ್ತಾಯಿದ್ರು. ಅದೇನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಹೊರಟ್ವಿ. ಅಷ್ಟರೊಳಗೆ ನಮ್ಮ ಹಸ್ಬೆಂಡ್ ಕೂಡ ಗಾಡಿ ಎಲ್ಲ ರೆಡಿ ಮಾಡಿದ್ರು. ನಾವು ಗಾಡಿ ಎಲ್ಲ ಹತ್ಕೊಂಡು ದೇವಸ್ಥಾನದ ಕಡೆ ನಮ್ಮ ಪಯಣನ ಬೆಳೆಸಿದ್ವಿ. ಏನಂದರೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಯಾವುದೇ ಪ್ಲ್ಯಾನ್ ಕೂಡ ಇರಲಿಲ್ಲ. ಸಡನ್ನಾಗಿ ಊರಿಂದ ನಮ್ಮ ಅತ್ತಿಗೆ ಮತ್ತು ನಮ್ಮ ಭಾವನ ಮಗಳು ಬಂದಿದ್ದರಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ. ಸಡನ್ನಾಗಿ ಹೊರಟ್ವಿ ದೇವಸ್ಥಾನಕ್ಕೆ. ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು. ಅದಕ್ಕೋಸ್ಕರ ಎಲ್ಲ ಹೋಗ್ಬಿಡೋಣ ಇವಾಗೇ ಮಕ್ಕಳು ಸ್ಕೂಲ್ ಬರೋ ಅಷ್ಟರೊಳಗೆ ಅಂತೇಳಿ ಒಂದು ದಿನ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ಬಟ್ ಅದು ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾವುದೇ ದೇವಸ್ಥಾನಕ್ಕೆ ಹೊರಡಬೇಕು ಅಂತ ಅಂದ್ರೂ ಕೂಡ ಸುಮ್ಮನೆ ನಾವು ಹೋಗ್ತೀವಿ ಅಂದ ತಕ್ಷಣ ಆಗೋಲ್ಲ. ಕೆಲವರು ಹೇಳ್ತಾರೆ ನಾವು ಅಂದ್ಕೊಂಡ್ರೆ ಸಾಲದು, ದೇವಸ್ಥಾನಕ್ಕೆ ಹೋಗಬೇಕು, ದೇವರು ನಮ್ಮನ್ನು ನೋಡಬೇಕು ಅನ್ನಿಸ್ಬೇಕು, ಆವಾಗ ದೇವ್ರು ನಮ್ಮನ್ನು ಕರೆಸ್ಕೋಬೇಕು ಅವ್ರ ಸನ್ನಿಧಿಗೆ. ಅಲ್ಲಿವರೆಗೂ ನಾವು ಎಷ್ಟೇ ಹೋಗ್ತೀವಿ ಅಂತ ಅಂದ್ಕೊಂಡ್ರು ಕೂಡ ಏನಾದರೂ ಒಂದು ಅಡೆತಡೆಗಳು ಬಂದು ಸ್ಟಾಪ್ ಆಗುತ್ತೆ ಅಂತ. ಹೌದು, ಅದು ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಆಗಿದೆ. ಹೋಗಬೇಕು ಅಂದ್ಕೊತೀವಿ, ಅಷ್ಟರೊಳಗೆ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾಯಿತ್ತು ಅಥವಾ ನಮ್ಮ ಮನಸ್ಥಿತಿನೇ ಬದಲಾಗ್ತಾಯಿತ್ತು, ಹೋಗೋಕ್ಕಾಗ್ತಿರ್ಲಿಲ್ಲ. ಆದರೆ ಫೈನಲಿ ಹೋಗಬೇಕು ಅಂತ ಯಾವುದೇ ನಿರ್ಧಾರಗಳು ಕೂಡ ಇಲ್ಲದೇ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ನನಗಂತೂ ಗಾಡಿಯಲ್ಲಿ ಕೂತ್ಕೊಂಡ್ರೆ ಸಾಕು, ಒಂದು ಸ್ವಲ್ಪ ದೂರ ಹೋದ ತಕ್ಷಣ ನನಗೆ ನಿದ್ದೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ತುಂಬ ಜರ್ನಿ ಮಾಡಬೇಕಾದ್ರೆ ನಿದ್ದೆ ಮಾಡ್ತೀನಿ ನಾನು ಕೂಡ. ಅದಕ್ಕೆ ನಮ್ಮ ಮನೇಲೆಲ್ಲರೂ ಕೂಡ ನಗ್ತಾ ಇರ್ತಾರೆ, ಗಾಡಿ ಹತ್ತಿದ್ರೆ ಸಾಕು ನಿದ್ದೆ ಮಾಡ್ತೀಯ ಅಂತ. ತುಂಬ ನಿದ್ದೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇರ್ತಾರೆ. ಅದೇನೋ ಗೊತ್ತಿಲ್ಲ ನನಗೆ, ಯಾರು ಹೆಂಗೋ ಏನೋ ನನಗಂತೂ ಗೊತ್ತಿಲ್ಲ. ನಾನಂತೂ ಜರ್ನಿ ಮಾಡಬೇಕಾದ್ರೆ ತುಂಬ ನಿದ್ದೆ ಮಾಡ್ತೀನಿ. ಗಾಡಿಯಲ್ಲಿ ಕೂತು ಒಂದು 5 ನಿಮಿಷ 10 ನಿಮಿಷ ಅಂದ್ಕೊಳ್ಳಿ, ನಂಗಾಗಲೇ ನಿದ್ದೆ ಸ್ಟಾರ್ಟಾಗಿ ಹೋಗ್ಬಿಟ್ಟಿರುತ್ತೆ. ನಾನು ನಿದ್ದೆ ಮಾಡಿ ಎದ್ದೇಳೋಷ್ಟರೊಳಗೆ ದೇವಸ್ಥಾನ ಬಂದೇ ಬಿಡ್ತು. ನೋಡಿ, ನಮ್ಮ ಸೌದತ್ತಿ ಎಲ್ಲಮ್ಮನ ದೇವಸ್ಥಾನ ಹೆಂಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನರು ಚಪ್ಪಲ ಗಾಡಿಯಲ್ಲೇ ಬಿಡಿ ಅಂತ ಇದ್ದರು. ಅಲ್ಲಿ ತುಂಬ ಬಿಸಿಲು, ನಡ್ಕೊಂಡು ಹೋಗೋಕ್ಕಾಗಲ್ಲ ಬರಿಗಾಲಲ್ಲಿ ಅಂದ್ಬಿಟ್ಟು ನಾವು ಚಪ್ಪಲ್ ಹಾಕ್ಕೊಂಡಿದ್ವಿ. ನಮ್ಮ ಯಜಮಾನರು ಚಪ್ಪಲ್ ಬೇಡ ಇಲ್ಲೇ ಬಿಡಿ ಅಂತ ಹೇಳ್ತಿದ್ರು. ಅವರು ಒಂದು 2 ಹೆಜ್ಜೆ ಇಟ್ಟ ತಕ್ಷಣ ಕಾಲು ಸುಟ್ಬಿಡ್ತು. ಅದಕ್ಕೆ ಮತ್ತೆ ವಾಪಸ್ ಬಂದುಬಿಟ್ಟು ಚಪ್ಪಲ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ತುಂಬ ರಶ್ ಇತ್ತು. ಅದರಲ್ಲೂ ನಾವು ಮಂಗಳವಾರ ಹೋಗಿದ್ವಿ. ತುಂಬ ಅಂದರೆ ತುಂಬಾ ರಶ್ ಇತ್ತು. ಬಿಸಿಲು ಕೂಡ ಹಂಗೆ ಇತ್ತು, ತುಂಬ ಬಿಸಿಲು, ರಶ್ಶು. ನಾನಂತೂ ತಲೆ ಮೇಲೆ ಕರ್ಚೀಫ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸಖತ್ತು ಬಿಸಿಲು. ಒಂಥರ ಎಲ್ಲಮ್ಮನ ಗುಡ್ಡಕ್ಕೆ ಹೋದರೆ ಅಲ್ಲೊಂಥರ ಯಾವಾಗೂ ಜಾತ್ರೆ ಥರನೇ ಇರುತ್ತೆ. ಏನೋ ಒಂದು ಜಾತ್ರೆ ವೈಬ್ ಕೊಡುತ್ತೆ ಅಲ್ಲಿಗೆ ಹೋದರೆ. ನಾವು ಕೂಡ ಮನೆಯಿಂದನೇ ತೆಂಗಿನಕಾಯಿ ಎಲ್ಲ ತೊಗೊಂಡು ಹೋಗಿದ್ವಿ. ಆದರೂ ಕೂಡ ಅಲ್ಲಿ ಭಂಡಾರ ತೊಗೋಬೇಕಂತ ಹೇಳಿ ಅಲ್ಲೊಬ್ಬರು ಕಡೆ ತೊಗೊಂಡು ಹೋಗ್ತಾಯಿದ್ವಿ. ಆದರೆ ತುಂಬಾ ದುಡ್ಡು ಜಾಸ್ತಿ ಅಲ್ಲಿ ಏನೇ ತೊಗೊಂಡ್ರು ಕೂಡ. ಕಡಿಮೆ ಏನಂದರೆ ಅಲ್ಲಿ ತೆಂಗಿನಕಾಯಿ ರೇಟ್ ಮಾತ್ರ ಕಡಿಮೆ ಇತ್ತು, 10 ರೂಪಾಯಿಗೆ ಒಂದು ಅಂತ ಇದ್ದರು. ಬಟ್ ನಾವು ಮನೆಯಲ್ಲೇ ತೊಗೊಂಡೋಗಿದ್ವಿ.
ಎಲ್ಲ ತೊಗೊಂಡು ತುಂಬ ಬಿಸಿಲು ಅಂತ ಹೇಳ್ಬಿಟ್ಟು ಎಲ್ಲ ವೇಲೆಲ್ಲ ಕವರ್ ಮಾಡಿಕೊಂಡು ಚಪ್ಪಲಿ ಕೂಡ ಅಲ್ಲೇ ಬಿಟ್ಬಿಟ್ಟು ಹೋದ್ವಿ. ಮುಂದೆ ಹೋಗ್ತಾಯಿದ್ದೀವಿ, ಕಾಲು ತುಂಬಾ ಸುಡ್ತಾಯಿದ್ವು, ಅದಕ್ಕೆ ಹೋಗ್ತಾಯಿದ್ದೀವಿ. ಅವ್ರು ನೋಡಿದ್ರೆ ಅಲ್ಲಿ ಹಣ್ಣು ಕಾಯಿ ಎಲ್ಲ ಕೊಡೋರು ರಶ್ ಇಲ್ಲ ಅಂತ ಹೇಳಿದ್ರು. ಬಟ್ ಅಲ್ಲಿ ಹೋದರೆ ಸಖತ್ತು ರಶ್ ಇತ್ತು. ಅದರಲ್ಲೂ ಬೇರೆ ಅಲ್ಲಿ ವಾಶ್ರೂಮ್ ಬೇರೆ, ಆ ಕ್ಯೂ ಅಲ್ಲಿ ನಿಂತ್ಕೋತೀವಲ್ಲ ಅಲ್ಲೇ ಕೂಡ ವಾಶ್ರೂಮ್ ಕೂಡ ಇತ್ತು. ಅಪ್ಪ ಅಲ್ಲಿ ಗಲೀಜು, ಸ್ಮೆಲ್ಲು, ವಾಸನೆಗಳು, ಕ್ಯೂ ನಿಂತ್ಕೊಳ್ಳೋಕ್ಕೂ ಕೂಡ ಹಿಂಸೆ ಆಗ್ತಾಯಿತ್ತು. ಅಲ್ಲಿ ಬಿಸಿಲು, ಸೆಕೆ, ಅಲ್ಲಿ ವಾತಾವರಣ ನೋಡಿ ಒಂದು ಸ್ವಲ್ಪ ದೂರ ಬೇಜಾರಾಯಿತು. ಆಮೇಲೆ ಒಂದು ಸ್ವಲ್ಪ ಮುಂದೆ ಕ್ಯೂಯಿಂದ ಮುಂದೆ ಬಂದ್ವಿ. ನೋಡಿ ಎಲ್ಲಮ್ಮ ತಾಯಿ ಸ್ಟಾರ್ಟಿಂಗ್ ದರ್ಶನ ಹಿಂಗೆ ಕೊಟ್ಟಿರೋದು ನನಗೆ. ಅಲ್ಲೊಬ್ಬರು ಈ ಥರ ಜೋಗ್ತಿಯರು ಇರ್ತಾರಲ್ಲ, ಅವ್ರ ಹತ್ರ ಎಲ್ಲಮ್ಮಂದು ವಿಗ್ರಹನ ಇಟ್ಕೊಂಡು ಅಲ್ಲಿ ಕೂತಿದ್ರು. ಅಲ್ಲೇ ದರ್ಶನ ಮಾಡ್ಕೊಂಡು ತುಂಬ ಕ್ಯೂ ಇತ್ತು. ನಿಂತು ಸಾಕಾಗೋಗ್ಬಿಡ್ತು. ಆ ಬುಟ್ಟಿನ ಇಟ್ಕೊಳ್ಳೋಕ್ಕಾಗದೆ ಕೈಯಲ್ಲಿ ಮೇಲೆ ಇಟ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ನನಗೂ ಬೇಜಾರಾಗೋಗ್ಬಿಡ್ತು. ಸಖತ್ತು ಕ್ಯೂ, ತುಂಬ ಅಂದರೆ ತುಂಬಾ ಕ್ಯೂ ಇತ್ತು. ಪಾಪ ಅದರಲ್ಲಂತೂ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ರು. ಕೆಲವ್ರಿಗಂತೂ ತುಂಬಾ ಹಿಂಸೆ ಆಯಿತು. ನಾವು ಕೂಡ ನಮ್ಮ ಫ್ಯಾಮಿಲಿಯವರೆಲ್ಲ ಹಂಗೆ ಏನೋ ತಮಾಷೆ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋದ್ವಿ. ಅಲ್ಲಿ ಏನಾಯಿತು ಅಂದರೆ ಕ್ಯೂ ಅಲ್ಲಿ ನಾವು 2 ಗಂಟೆಗೆ ನಿಂತ್ಕೊಂಡ್ವಿ. ಆದರೆ ಅಲ್ಲಿ ಲಾಕ್ ಮಾಡಿಬಿಟ್ರು. 6:30ಗೆ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು 4-5 ಜನ ಮುಂಚೆನೇ ಹೋಗ್ಬಿಟ್ಟಿದ್ವಿ ಅಂದರೆ ನಾವು ಒಳಗಡೆ ಹೋಗ್ಬಿಡ್ತಾಯಿದ್ವಿ, ದರ್ಶನ ಆಗ್ಬಿಡ್ತಿತ್ತು. ಇನ್ನೊಂದು 4-5 ಜನ ಇದ್ದಾರೆ ಅಂದ ತಕ್ಷಣವೇ ಲಾಕ್ ಮಾಡಿಬಿಟ್ರು. ಲಾಕ್ ಮಾಡಿ 6:30ಗೆ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ರು. ನಮಗಂತೂ ತುಂಬ ಬೇಜಾರಾಗೋಗ್ಬಿಡ್ತು. 2 ಗಂಟೆ, 2:30ಇಂದ 6 ಗಂಟೆ, 6:30 ತನಕ ಕಾಯಬೇಕು ಅಂತ ಅಂದರೆ, ಆದರೂ ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ, ಬಂದುಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಕೂಡ ಅಲ್ಲೇ ಕೂತ್ಕೊಂಡ್ವಿ. 6:30, 6:45ವರೆಗೂ ಅಲ್ಲೇ ಕೂತ್ಕೊಂಡು ಮೊಬೈಲ್ ನೋಡಬೇಕು ಅಂತ ಅಂದರೆ ಮೊಬೈಲು ಕೂಡ ನೆಟ್ವರ್ಕ್ ಇರಲಿಲ್ಲ, ಏನಿಲ್ಲ. ಬರೀ ಅಲ್ಲಿ ಬಂದಿರೋರ ಜೊತೆ ಮಾತಾಡಿಕೊಂಡು, ಅಲ್ಲಿ ಹೋಗೋ ಬರೋರನ್ನ ನೋಡಿಕೊಂಡು ಹಂಗೆ ಟೈಮ್ ಪಾಸ್ ಮಾಡಿದ್ದಾಗೋಯ್ತು. ಕಡೆಗೂ ಕೂಡ 6:45ಕ್ಕೆ ಓಪನ್ ಆಯಿತು. ಓಪನ್ ಆದಮೇಲೆ ಸದ್ಯ ದೇವಿ ದರ್ಶನ ಮಾಡ್ಬೋದು ಅಂದ್ಕೊಂಡು ಅಷ್ಟರೊಳಗಡೆ ದೇವ್ರನ್ನ ನೋಡಬೇಕು ಅನ್ನೋ ಏನು ಫ್ರೆಶ್ನೆಸ್ಸಲ್ಲಿ ಬಂದಿರ್ತೀವಿ, ಅದು ಏನೂ ಇರಲಿಲ್ಲ. ಏನೋ ನೋಡಬೇಕು ಅಂತ ಹೇಳ್ಬಿಟ್ಟು, ಅದೇ ಮನಸ್ಸು ಶುದ್ಧಿ ಇರಬೇಕು ಅಂತಾರಲ್ಲ, ಆ ಥರ ಮನಸ್ಸನ್ನ ಶುದ್ಧಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅಲ್ಲಿ ಯಾವುದೇ ಮೈಲಿಗೆ ಏನೂ ಇಲ್ಲ. ಅಷ್ಟರೊಳಗಡೆ ಎಲ್ಲರೂ ಅಲ್ಲಿ ಏನೇನು ಮಾರೋದಕ್ಕೆ ಅಂತ ಬರ್ತಾಯಿದ್ರು. ಬಿಸ್ಕೆಟು, ಸ್ನ್ಯಾಕ್ಸ್ ಐಟಮ್ಸು ಎಲ್ಲ, ಚಹಾ ಎಲ್ಲ ಕಾದು ಸಾಕಾಗ ಅವ್ರಿಗೂ ಊಟ ಇಲ್ಲ. ಅಲ್ಲಿ ಏನು ವ್ಯವಸ್ಥೆ ಕೂಡ ಇರಲಿಲ್ಲ, ಊಟದ್ದು ಪ್ರಸಾದದ್ದು ಏನು ಕೂಡ. ಪಾಪ ಅವರೇ ದುಡ್ಡು ಕೊಟ್ಟು ಅಲ್ಲಿ ಎಲ್ಲ ತೊಗೊಂಡು ತಿಂತಾಯಿದ್ರು. ಊಟ ಇರಲಿಲ್ಲ. ತುಂಬ ಹೊತ್ತು ಕಾದ್ವಿ. ಎಲ್ಲ ಯಾವ ಫ್ರೆಶ್ನೆಸ್ಸು ಕೂಡ ಇರಲಿಲ್ಲ. ಕೊನೆಗೂ ದೇವಿನ ನೋಡಬೇಕು ಅಂತೇಳಿ ಒಳಗಡೆ ಹೋದ್ವಿ. ಕಡೆಗೂ ದೇವಿ ದರ್ಶನ ಮಾಡಿದ್ವಿ. ಎಲ್ಲರನ್ನೂ ಕಾಯೋ ಎಲ್ಲಮ್ಮ ದೇವಿನ ದರ್ಶನ ಮಾಡಿದ್ವಿ. ನೀವು ಕೂಡ ದರ್ಶನ ಮಾಡಿ ನೋಡಿ. ಕಾಣಿಸ್ತಾ ಇದ್ದಾರೆ, ಪೂಜೆ ನಡೀತಾ ಇದೆ ಎಲ್ಲಮ್ಮ ದೇವಿ. ನನಗಂತೂ ತುಂಬ ಖುಷಿಯಾಯಿತು. ಅಷ್ಟೊತ್ತು ಕಾದ್ಬಿಟ್ಟು ಕೊನೆಗೂ ದೇವಿ ದರ್ಶನ ಮಾಡಿದ್ವಿ. ಎಷ್ಟೊಂದು ಸ್ವಲ್ಪ ಸಮಾಧಾನ ಆಯಿತು. ಆದರೆ ಬೇಜಾರೇನೆಂದರೆ ತುಂಬ ಹೊತ್ತು ಕಾಯಿಸೋದಿದೆಯಲ್ಲ, ಅದು ತುಂಬಾ ಬೇಜಾರು ಅನಿಸುತ್ತೆ. 2 ಗಂಟೆಯಿಂದ 6:30, 7 ಗಂಟೆವರೆಗೆ ಕಾಯ್ದಿದ್ದೀವಿ ದೇವಿ ದರ್ಶನ ಮಾಡಬೇಕು ಅಂತ. ಅಟ್ಲೀಸ್ಟ್ ಅಲ್ಲಿ ಯಾವುದೇ ಕೂಡ ಸೌಲಭ್ಯ ಕೂಡ ಇಲ್ಲ. ಅದೇ ಬೇಜಾರು, ಯಾವ ಸೌಲಭ್ಯ ಕೂಡ ಅಲ್ಲಿಲ್ಲ. ದೇವಿ ದರ್ಶನ ಮಾಡಿದ್ವಿ. ಅಷ್ಟೊತ್ತು ಕಾದಿದ್ದಕ್ಕೂ ಸ್ವಲ್ಪ ಸಮಾಧಾನವಾಗಿ ದರ್ಶನ ಮಾಡಿದ್ವಿ. ಯಾವುದೇ ಥರ ದೂಕಾಡೋದು ಆ ಥರ ಏನಿಲ್ಲ. ಬೇಗ ಹೋಗಿ ಅನ್ನೋ ಥರನೂ ಏನೂ ಇರಲಿಲ್ಲ. ಆರಾಮಾಗಿ ನೀಟಾಗಿ ದೇವಿನ ನೋಡಿಕೊಂಡು ಬಂದ್ವಿ. ಪೂಜೆ ಮಾಡಿಸ್ಕೊಂಡು
ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಹೋಗ್ತಾಯಿದ್ದೀವಿ. ಅಲ್ಲಿ ನೋಡಿ ಆಚೆಗೆ ಬಂದು ಅಲ್ಲಿ ಕೂಡ ಅಲ್ಲಿ ಎಲ್ಲಮ್ಮ ದೇವಿದು ವಿಗ್ರಹಗಳನ್ನ ಇಟ್ಕೊಂಡಿದ್ರು. ಅದಕ್ಕೆ ಕೈ ಮುಗಿದು ನಮಸ್ತೆ ಮಾಡಿಕೊಂಡು ಕೊನೆಗೂ ಫೈನಲಿ ಆಚೆಗೆ ಬಂದ್ವಿ. ಕ್ಯೂ ನೋಡಿ ಎಷ್ಟೊಂದಿದೆ, ತುಂಬಾ ರಶ್ ಇರುತ್ತೆ ಮಂಗಳವಾರ. ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದನ ತಗೊಂಡು, ಪ್ರಸಾದ ಅಂದರೆ ತೀರ್ಥ ಕೊಡ್ತಾಯಿದ್ರು. ಅಲ್ಲಿ ಯಾವುದೇ ಪ್ರಸಾದ ಇರಲ್ಲ, ತೀರ್ಥ ಅಷ್ಟೇ ಕೊಡ್ತಾರೆ. ತೀರ್ಥ ತಗೊಂಡು ಬಂದ್ವಿ. ಹೊರಗಡೆ ಬಂದು ಎಲ್ಲರೂ ಪಾಪ ತುಂಬಾ ವೆಯ್ಟ್ ಮಾಡ್ತಾಯಿದ್ದಾರೆ, ನೋಡಬೇಕು ಅಂತ. ಇವಾಗ ಬಿಟ್ಟಿದ್ದಾರೆ ಒಳಗಡೆ ಹೋಗಲಿಕ್ಕೆ, ದೇವಿ ದರ್ಶನ ಮಾಡಲಿಕ್ಕೆ. ನೋಡಿ ತುಂಬಾ ರಶ್ ಇದೆ. ಒಂದು ಬೇಜಾರಂದರೆ ಅಷ್ಟೊತ್ತು ಕಾಯಿಸೋಷ್ಟು ಇದು ಇರಲಿಲ್ಲ ಅನಿಸುತ್ತೆ. ಸ್ವಲ್ಪ ಟೈಮು 1 ಅವರ್ 2 ಅವರ್ ಆದರೆ ಒಂಥರ. 2 ಗಂಟೆಯಿಂದ 6:30 7 ಗಂಟೆ ಅಂತಂದರೆ ತುಂಬ ಮಕ್ಕಳುಗಳು ಎಲ್ಲ ಇರಲ್ಲ ಪಾಪ ಅಷ್ಟೊತ್ತು. ಹಿಂಗಲ್ಲಿ ಒಂದೇ ಕಡೆ ಮಕ್ಕಳುಗಳಿರ್ತವೆ, ಅದೊಂದೇ ಬೇಜಾರಾಗಿದ್ದು ಅಲ್ಲಿ. ಅಂದರೆ ಏನಂದರೆ ಅದೆಲ್ಲ ಕಾದಾದ್ಮೇಲೆ ದೇವಿ ದರ್ಶನ ಮಾಡೋದಿದೆಯಲ್ಲ, ಅದೊಂದು ಖುಷಿ ಕೊಡುತ್ತೆ. ದೇವಿ ದರ್ಶನ ಮಾಡ್ಕೊಂಡು ಫೈನಲಿ ಮನೆಗೆ ಹೊರಡೋಣ ಅಂತ ಬಂದ್ವಿ. ಹಾಗೆ ಅಲ್ಲಿ ಅಂಗಡಿಗಳೆಲ್ಲ ನೋಡಿದ್ವಿ, ಒಂಥರ ಜಾತ್ರೆ ಥರ ಇತ್ತು. ಅಂಗಡಿಗಳೆಲ್ಲ ನೋಡಿಕೊಂಡು ನಮಗೇನು ಬೇಕು ಅದನ್ನು ತೊಗೋಬೇಕಂತ ಹೇಳಿ ಹೋಗ್ತಾಯಿದ್ವಿ. ಅಂದರೆ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಕುಂಕುಮ ಮತ್ತು ಬಳೆ ತೊಗೋಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ತೊಗೋಬೇಕಂತ ಹೇಳಿದ್ವಿ. ಕುಂಕುಮ ತೊಗೊಳ್ಳೋಣ ಅಂತ ಹೋದ್ವಿ ಫಸ್ಟು. ಆಮೇಲೆ ನಮ್ಮ ರಚಿತಾ ಕೈಗೆ ದಾರ ತೊಗೋಬೇಕು ಕಟ್ಕೊಳ್ಳೋಕ್ಕೆ ಅಂತ ಹೇಳ್ತಾಯಿದ್ಲು. ಅದಕ್ಕೆ ದಾರ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ನಮ್ಮ ರೂಪಕ್ಕ ಅವರು ಪರ್ಸ ಇದರಲ್ಲೇ ಕಾರಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ರು. ದುಡ್ಡೇ ಇಲ್ಲ, ದಾರ ತೊಗೋತೀಯಾ ಅಂತ ಇದ್ದರು. ಅಲ್ಲಿ ಫೋನ್ಪೇ ಇದೆಯಾ ಅಂತ ಕೇಳಿದ್ರೆ ಅವ್ರು ಬೇರೆ ಫೋನ್ಪೇ ಇಲ್ಲ, ಕ್ಯಾಶ್ ಕೊಡಬೇಕು ಅಂತ ಹೇಳಿದ್ರು. ಕೊನೆಗೆ ನಮ್ಮ ಯಜಮಾನ್ರ ಕಡೆಯಿಂದ ಇಸ್ಕೊಂಡು ತಗೊಂಡ್ವಿ. ನಮ್ಮ ರಚಿತಾ ವೀಡಿಯೋ ಮಾಡ್ತಾಯಿದ್ಲು, ಹೇಳ್ತಾಯಿದ್ಲು, ಆಂಟಿ ಇಷ್ಟೊಂದೆಲ್ಲ ವೀಡಿಯೋಸ್ ಮಾಡ್ತಾಯಿದ್ದೀವಿ, ಅದು ಹೆಂಗೆ ಎಡಿಟ್ ಮಾಡ್ತೀರಾ? ಎಲ್ಲ ನೋಡಿರಿ, ಎಲ್ಲ ಕ್ಲಿಪ್ಸ್ನೂ ಹಾಕ್ಬೇಕನ್ಸುತ್ತೆ. ಅಷ್ಟೆಲ್ಲ ಹಾಕಬೇಕು ಅಂತಂದರೆ 1 ಅವರ್ ಆಗುತ್ತೆ ನೋಡಿರಿ ವೀಡಿಯೋ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನಿಲ್ಲ, ಎಷ್ಟು ಬೇಕು ಅಷ್ಟೇ ಹಾಕಿದ್ರೆ ಆಗುತ್ತೆ, ವೀಡಿಯೋ ಮಾಡು ಅಂತೇಳಿ ವೀಡಿಯೋ ಮಾಡಿಸ್ತಾ ಇದ್ದೆ. ಕಡೆಗೂ ಬಂದ್ವಿ, ಎಲ್ಲ ಮುಗೀತು. ಅಲ್ಲಿ ಚಪ್ಪಲ್ ಬಿಟ್ಟಿದ್ವಿ, ಅವ್ರದ್ದು ಬುಟ್ಟಿ ಬೇರೆ ಕೊಟ್ಟಿರ್ತಾರಲ್ವ, ಅವ್ರದ್ದು ಬುಟ್ಟಿ ಕೊಟ್ಬಿಟ್ಟು ಅಲ್ಲಿ ಚಪ್ಪಲ್ ಹಾಕ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ನಮ್ಮ ಶಾಪ್ ಬೇರೆ ಓಪನ್ ಇತ್ತು. ನಮ್ಮ ಕೆಲಸದವ್ರ ಮೇಲೇ ಬಿಟ್ಟು ಬಂದಿದ್ವಿ ಶಾಪ್ನ. ಪಾಪ ಅವರು ಮನೆಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಹೋಗೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ವೀಡಿಯೋನೂ ಕೂಡ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಮುಂದಕ್ಕೆ, ಯಾಕೆಂದರೆ ಟೈಮ್ ಆಗಿತ್ತು ಆಲ್ರೆಡಿ. ನಮಗೂ ಕೂಡ ಊಟ ಏನೂ ಇರಲಿಲ್ಲ, ತುಂಬ ಹೊತ್ತು ಕಾದು ಕೂತ್ಕೊಂಡಿದ್ರಿಂದ ತಲೆನೋವು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದರಿಂದ ಅಲ್ಲಿ ಬುಟ್ಟಿ ಕೊಟ್ಟು ಚಪ್ಪಲ್ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ನಾವು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಧನ್ಯವಾದಗಳು.